ಸಮಸ್ತ KBV ನ್ಯೂಸ್ ವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕ ಮಿತ್ರರಿಗೆ ನಿಮ್ಮ ಪ್ರೀತಿಯ ಲೋಕೇಶ್ ನಮಸ್ಕರಿಸ್ತಾ ಈ ದಿನ ಚಿಕ್ಕಬಳ್ಳಾಪುರ ಒಲುಮೆಯ ಪ್ರೀತಿಯ ಸವಿತಾ ಸಮಾಜದ ಒಬ್ಬ ಧೀಮಂತ ನಾಯಕರು ನಮ್ಮ ರಾಘವೇಂದ್ರಜಿಯವರು, ಅವರ ಪತ್ನಿಜಿಯವರು ಸುಶೀಲಮ್ಮನವರು, ಅವರ ಮುದ್ದು ತಂಡ ಆದರ್ಶ ಕುಟುಂಬ, ಆದರ್ಶ ದಂಪತಿಗಳನ್ನು ನಮ್ಮ ಕರುನಾಡು ಕಂಡ ಧೀಮಂತ ಕ್ಷೌರಿಕ ಪುತ್ರ ರಮಾಂಜನಪ್ಪಾಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಉದ್ಯೋಗ ಸಿರಿ ಕಾರ್ಯಕ್ರಮದಲ್ಲಿ ತುಂಬು ಹೃದಯದಿಂದ ಸ್ವಾಗತ ರಾಘವೇಂದ್ರಜಿ ತಂದು ತಮ್ಮ ಒಂದು ಕಿರುಪರಿಚಯ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಸವಿತಾ ಸಮಾಜ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ನನ್ನ ಕೈಲಾದಂತಹ ಕೆಲವು ಕಾರ್ಯಗಳನ್ನು ನೆರವೇರಿಸುತ್ತಾ ಬರ್ತಿದ್ದೀನಿ. ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕೆಂದು ಹಂಬಲದಲ್ಲಿ. ಏನು ವೃತ್ತಿ ಮಾಡ್ತಿದ್ದೀರಾ? ನಾನು ವೃತ್ತಿಯಲ್ಲಿ ಟೈಲರಿಂಗ್ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೀನಿ. ಈಗ ನಮ್ಮ ಕೆಲಸವನ್ನು ಅಲ್ಲದೆ ಎಲ್ಲ ಕ್ಷೇತ್ರದಲ್ಲೂ ಸವಿತಾ ಸಮಾಜದವರು ಇರ್ತಾರೆ ಅನ್ನೋ ಒಂದು ಉತ್ತಮವಾದ ಸಂದೇಶ. ಸಮಾಜಕ್ಕೆ ಎಜುಕೇಷನ್ ಬೇಕಾ ಅಥವಾ ನಮ್ಮ ವೃತ್ತಿನೇ ಇಂಪಾರ್ಟೆಂಟ್? ಖಂಡಿತವಾಗಿಯೂ ವೃತ್ತಿ ಇಂಪಾರ್ಟೆಂಟ್ ಅನ್ನೋ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕಾಗಿ ನಮ್ಮ ಸವಿತಾ ಸಮಾಜದವರು ಎಲ್ಲ ವೃತ್ತಿಗಳಲ್ಲೂ ಬೆಳಿಬೇಕು ಹಾಗೂ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಈ ಮೂಲಕ ನಾನು ತಿಳಿಯಪಡಿಸ್ತೀನಿ. ಪ್ರತಿ ಮನುಕುಲಕ್ಕೆ ಶಾರದಾ ದೇವಿ ಜೊತೆಗೆ ಬಂದಾಗ ಲಕ್ಷ್ಮಿ ತಾನಾಗಿ ಬರ್ತಾಳೆ ಅನ್ನೋ ಒಂದು ಅದ್ಭುತವಾದ ತಾತ್ಪರ್ಯವನ್ನು ತಿಳಿಸ್ಕೊಟ್ಟಂಥ ಚಿಕ್ಕಬಳ್ಳಾಪುರ ಧೀಮಂತರು, ಹೃದಯವಂತರು, ಜಿಲ್ಲಾಧ್ಯಕ್ಷರು ಇವರು ಬಂದ ನಂತರ ಸಮಾಜಕ್ಕೋಸ್ಕರ ಒಂದು ನಿವೇಶನ ಆಸ್ತಿಯನ್ನು ಕೂಡ ಇಲ್ಲಿನ ಶಾಸಕರು ಇವರೆಲ್ಲರೂ ಒಡಗೂಡಿ ಒಂದು ಅದ್ಭುತವಾದ ನಿವೇಶನವನ್ನು ಕೂಡ ನೀವು ಈಗ ಆಲ್ರೆಡಿ ಪ್ರೆಸೆಂಟ್ ರೆಡಿ ಮಾಡಿ ಇಟ್ಟಿದ್ದೀರಾ. 25 ಕುಂಟೆ ಜಾಗವನ್ನು ನಿಮ್ಮೆಲ್ಲರ ನೇತೃತ್ವದಲ್ಲಿ ಇವರೆಲ್ಲರ ಸಹಕಾರದೊಂದಿಗೆ ಚಿಕ್ಕಬಳ್ಳಾಪುರ ಸವಿತಾ ಸಮಾಜದ ಬಂಧುಗಳ ಸಹಕಾರದೊಂದಿಗೆ ಆ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿರ್ತಾರೆ. ಆ ಕಾರ್ಯಕ್ಕೆ ನಾವು ಯಾವಾಗಲೂ ಶ್ಲಾಘನೀಯ, ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯ ಹೃದಯವಂತ ಜಿಲ್ಲಾಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು.